ಬ್ರಜಮಂಡಲದ ಜನರು ತಿಳಿದಿದ್ದಾರೆ ಕಂಸ ಅಜೇಯನೆಂದು. ಅವನ ಸೈನಿಕರು ಮತ್ತು ರಾಕ್ಷಸರನ್ನು ಪರಾಜಿತಗೊಳಿಸಲಾಗಲೆಂದು. ಮತ್ತು ಈ ಭಯದ ಕಾರಣ ಅವರು ಕಂಸನ ಅನಾಚಾರಗಳನ್ನು ಸ್ವೀಕಾರ ಮಾಡುತ್ತಾರೆ. ಆದರೆ ಇಂದು ಕೃಷ್ಣನು ಕಂಸನ ಜಟ್ಟಿಗಳನ್ನು ಪರಾಜಿತಗೊಳಿಸಿ ಇದನ್ನು ತೋರಿಸಿದ್ದಾನೆ. ಕಂಸ ಅಜೇಯನಲ್ಲ, ಹಾಗೂ ಯಾವುದೇ ಅನಾಚಾರ್ಯ ಹಾಗೆಯೇ ಅವನನ್ನು ಕೂಡ ಅಂತ್ಯ ಮಾಡಬಹುದೆಂದು. ಅದಕ್ಕಾಗಿ ಒಂದು ಬಾರಿ ಜನರಿಗೆ ವಿಶ್ವಾಸ ಮೂಡಿದರೆ ಆಗ ಕಂಸನ ಅಧ್ಯಾಯ ಸ್ವಯಂ ಸಮಾಪ್ತವಾಗುತ್ತದೆ. ನಾರಾಯಣ ನಾರಾಯಣ, ನಿಮ್ಮ ಲೀಲೆ ಅಪಾರ ಪ್ರಭು, ನಿಮ್ಮ ಲೀಲೆ ಅಪಾರ. ಯೋಧರ ರಕ್ತವೇ ಜಲವೋ, ಅದಕ್ಕೆ ಆ ಮಕ್ಕಳಿಂದ ಸೋತ ನಂತರವೂ ಜೀವಿಸಿದ್ದಾರೆ. ಏನು ಮಾಡಿದೆ ಕಂಸ? ಏನಿದು? ಆ ಚಕ್ರಧಾರಿ ವಿಷ್ಣು ಎಷ್ಟು ಪಾಪ ಮಾಡಿಸುತ್ತಾನೆ ನನ್ನಿಂದ. ನಾನು ಹೀಗೆ ಹಲವು ಅಪರಾಧವನ್ನು ನಿನಗೆಂದೇ ಮಾಡಿದೆ, ಆದರೆ ಇಂದು ನಾನು ನನಗಾಗಿ ಮಾಡುತ್ತೇನೆ. ಸರ್ವನಾಶ ಮಾಡುತ್ತೇನೆ ನಿನ್ನ ಆ ಗೋಕುಲವನ್ನು. ಧೂಳಿನಂತೆ ಹಾರಿಸಿ ಬಿಡುವೆ. ತಡವಾರ್ಥ. ಯಶೋದೆ, ನಿನ್ನ ಸಂದೇಹ ಸರಿಯಾಗೇ ಇತ್ತು. ನಂದ ಈಗ ಬದಲಾಗಿದ್ದಾನೆ. ಈಗ ಅವನು ನಂದ ಅಲ್ಲ, ರಾಹು. ರಾಹು ವಿಶೇಷ ಕೃಪೆ ಇರುವ ಈ ಬ್ರಜಮಂಡಲದ ಸಂಪೂರ್ಣ ವಿನಾಶದ ಯೋಜನೆಯನ್ನ ಸಿದ್ಧಪಡಿಸಿದ್ದಾನೆ. ಮತ್ತು ಆ ವಿನಾಶದ ಆರಂಭವು ನಿನ್ನಿಂದಲೇ ಆಗೋದು ಯಶೋದೆ. ಮೊಟ್ಟ ಮೊದಲಿಗೆ ನಾನು ನನ್ನ ಕರಾಳ ದೃಷ್ಟಿಯಿಂದ ನಿನ್ನ ಈ ಕಂದನಿಂದ ದೂರ ಮಾಡ್ತೀನಿ. ನಿನ್ನ ಕಂದನಿಗೆ ಆ ವಿಷ್ಣು ಜೊತೆಗೆ ಖಂಡಿತವಾಗಿ ಯಾವುದೋ ಒಂದು ಸಂಬಂಧ ಇದೆ ಅಂತ ನನಗೆ ಸಂದೇಹ ಇದೆ. ಋಷಭಾನು ಅವರೇ, ಈಗ ವಿಷಯ ನಿಮ್ದು ಮಾತ್ರ ಅಲ್ಲ, ಇಡೀ ಬರ್ಸಾನಕ್ಕೆ ಸಂಬಂಧಿಸಿದ್ದು. ಗೋಕುಲದವರು ಇಡೀ ಬರ್ಸಾನಕ್ಕೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಜೊತೆ ಯಾವ ಮಾತು ಕೂಡ ಆಡೋದಿಲ್ಲ. ಎಲ್ಲಿವರೆಗೂ ಅವ್ರು ನಮ್ಮ ಜೊತೆ ಕ್ಷಮೆ ಕೇಳೋದಿಲ್ವೋ ಅಲ್ಲಿವರೆಗೂ. ನೀವೆಲ್ಲರೂ ಹೇಳ್ತಿರೋ ನಿಜಾನೇ. ಅಪರಾಧ ಮಾಡಿರೋರು ಗೋಕುಲದ ಜನರು. ಅದಕ್ಕಾಗಿ ಮೊದಲು ಗೋಕುಲದ ಜನರೇ ನಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬರಬೇಕು. ಇವತ್ತಿಂದ ಗೋಕುಲ ಮತ್ತೆ ಬರ್ಸಾನದ ಗೆಳೆತನ ಮುಗೀತು. ಇನ್ನು ಗೋಕುಲದ ಜನರು ಅವರೇ ಬಂದು ನಮ್ಮ ಹತ್ರ ಕ್ಷಮೆ ಕೇಳೋವರೆಗೂ ಬರ್ಸಾನ್ದವರು ಗೋಕುಲದ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಳೋದಿಲ್ಲ. ಇದೇನು ಈ ಕೃಷ್ಣ ಮಾಡಿದ ತಪ್ಪಿಂದಾಗಿ ಗೋಕುಲ ಮತ್ತೆ ಬರ್ಸಾನನ್ ಮಧ್ಯೆ ಬಿರುಕು ಬಂದಿದೆ. ನಾನು ಏನ್ ಮಾಡಬಾರ್ದು ಅಂದ್ಕೊಂಡಿದ್ನೋ ಈಗ ಅದನ್ನೇ ಮಾಡ್ಬೇಕಾಗಿದೆ. ನಾನೀಗ ಕೃಷ್ಣನ್ ಸತ್ಯನ ಎಲ್ರೂ ಮುಂದೆ ಹೇಳಲೇಬೇಕು. ನನ್ನ ಪರಮ ಭಕ್ತ ವೃಷಭಾನುವಿನ ಮೇಲಾದ ಸುಳ್ಳು ಆರೋಪವನ್ನು ದೂರ ಮಾಡಲು ನೋಡುತ್ತಿದ್ದೇನೆ. ಏಕೆಂದರೆ ನಿಮ್ಮ ಪ್ರಭುವೇ ಹೇಳುವರಲ್ಲ ದೇವರ್ಷಿ, ನಮ್ಮ ಭಕ್ತರ ರಕ್ಷೆ ಮಾಡುವುದೇ ನಮ್ಮ ಪರಮ ಧರ್ಮ. ನಾರಾಯಣ ನಾರಾಯಣ, ಪ್ರಭು ಮಾತೆ ಸರಿಯಾಗಿಯೇ ಹೇಳುತ್ತಿದ್ದಾಳೆ. ದೇವರ್ಷಿ, ಹೇಗೆ ನಿಮ್ಮ ಪ್ರಭು ತಮ್ಮ ಧರ್ಮದ ಪಾಲನೆ ಮಾಡುತ್ತಿದ್ದಾರೋ ಹಾಗೆಯೇ ನಾನು ಕೇವಲ ನನ್ನ ಧರ್ಮದ ಪಾಲನೆ ಮಾಡುತ್ತಿದ್ದೇನೆ. ಹೀಗೆ ಮಾಡದಂತೆ ನನ್ನನ್ನು ಯಾರೂ ತಡೆಯಲಾರರು, ಸ್ವಯಂ ನಿಮ್ಮ ಪ್ರಭುವೂ ಕೂಡ. ದೇವಿ ಕೇಳಿಸಿಕೋ, ನಾನು ನಿನಗೆ ನಿನ್ನ ಧರ್ಮದ ಪಾಲನೆ ಮಾಡದಂತೆ ತಡೆಯುತ್ತಲೇ ಇಲ್ಲ. ನಾರಾಯಣ ನಾರಾಯಣ, ಈಗ ನನಗನ್ನಿಸುತ್ತಿದೆ ರಾಹುವಿನ ಪ್ರಭಾವ ಬ್ರಜಮಂಡಲವನ್ನು ದಾಟಿಕೊಂಡು ವೈಕುಂಠ ಲೋಕವನ್ನು ಪ್ರವೇಶಿಸಿದೆ. ಇನ್ನು ಮುಂದೇನು ಪ್ರಭು? ನಾರಾಯಣ ನಾರಾಯಣ. ಇವತ್ತು ನಿಮ್ಗೆಲ್ಲ
ಕಳ್ತನ ಆಗಿರೋ ನಿಮ್ ಹಾಲು ಬೆಣ್ಣೆಯ ವಿಷಯ. ನೀವೆಲ್ಲ ಅನ್ಕೊಂಡಿದ್ದೀರಾ ಗೋಕುಲದ ಹಾಲು ಬೆಣ್ಣಿನ ಬರ್ಸಂದವ್ರು ಕದ್ದಿದ್ದಾರೆ ಅಂತ. ನೀವು ಇದರ ಆರೋಪನ ನಮ್ಮ ಅಪ್ಪನ ಮೇಲೆ ಮಾಡಿದ್ದೀರಾ. ಆದ್ರೆ ಇದು ನಿಜ ಅಲ್ಲ. ಮತ್ತೆ ರಾಧೆಪುಟ್ಟಿ, ಸತ್ಯ ಏನು? ಅಜ್ಜ, ಬೆಣ್ಣೆ ಕದ್ದಿದ್ದು ಬರ್ಸಾನದವರು ಅಲ್ಲ, ಮತ್ ನಮ್ಮ ಅಪ್ಪನೂ ಅಲ್ಲ. ನಿಮ್ಮೆಲ್ಲರ ಬೆಣ್ಣೆ ಕದ್ದಿರೋ ಕಳ್ಳ ನಿಮ್ ಗೋಕುಲ್ದವನೇ. ಗೋಕುಲ್ದವನ? ಆ ಬೆಣ್ಣೆ ಕಳ್ಳ ಬೇರೆ ಯಾರೋ ಅಲ್ಲ, ಬದ್ಲಿಗೆ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣನೇ. ಕೃಷ್ಣ ಬಿಡ್ತೀನಿ, ನಾನೇ ಬೆಣ್ಣೆ ಕಳ್ಳ. ನಂದಣ್ಣ, ಕೃಷ್ಣ ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ದಾನೆ. ಹೌದು ನಂದಣ್ಣ, ಕೃಷ್ಣನಿಂದಾಗಿ ಬರ್ಸನದವರನ್ನೇ ನಮ್ಮ ಶತ್ರುಗಳು ಅನ್ಕೊಂಡಿದ್ವಿ. ನಂದಣ್ಣ, ನೀವೇ ಹೇಳಿದ್ರಲ್ಲ ಬೆಣ್ಣೆ ಕದ್ದವನ್ಗೆ ಶಿಕ್ಷೆ ಆಗುತ್ತೆ ಅಂತ. ಈಗ ನೀವೇ ಹೇಳಿ, ನೀವು ನಿಮ್ಮ ಮಗ ಕೃಷ್ಣನ್ಗೆ ಯಾವ ಶಿಕ್ಷೆ ಕೊಡ್ತೀರಾ? ಕೃಷ್ಣನಿಗೆ ಶಿಕ್ಷೆ, ಇದನ್ನೇ ನಾನು ಬಯಸಿದ್ದು. ನಂದಣ್ಣ, ನೀವೇ ಹೇಳಿದ್ರಲ್ಲ ಬೆಣ್ಣೆ ಕದ್ದವನ್ಗೆ ಶಿಕ್ಷೆ ಆಗುತ್ತೆ ಅಂತ. ಈಗ ನೀವೇ ಹೇಳಿ, ನೀವು ನಿಮ್ಮ ಮಗ ಕೃಷ್ಣನ್ಗೆ ಯಾವ ಶಿಕ್ಷೆ ಕೊಡ್ತೀರಾ? ನೀವಿದನ್ನು ಮರ್ತಿದ್ದೀರಾ? ನನ್ನ ಕಂದನಿಂದಾಗಿ ಕಂಸನ ಸೈನಿಕರು ಇವತ್ತಿಗೂ ನಿಮಗೆ ಯಾವುದೇ ತೊಂದರೆ ಕೊಡೋಕ್ಕಾಗಿಲ್ಲ ಅಂತ. ನನ್ನ ಕಂದ ಏನಾದ್ರೂ ಸರಿಯಾದ ಸಮಯದಲ್ಲಿ ನಿಮ್ಗೆ ರಕ್ಷಣೆ ಮಾಡಿಲ್ಲ ಅಂದಿದ್ರೆ ಇಷ್ಟರಲ್ಲಿ ಕಂಸ ಮತ್ತೆ ಅವನ ಸೈನಿಕರು ಗೋಕುಲ ಮತ್ತೆ ಗೋಕುಲ ಜನರ ಅಸ್ತಿತ್ವನೇ ಸಮಾಪ್ತಿ ಮಾಡಿರ್ತಿದ್ರು. ಆದ್ರೆ ನೀವೆಲ್ರೂ ಅದೇ ಕೃಷ್ಣನಿಗೆ ಶಿಕ್ಷೆ ಕೊಡ್ಬೇಕು ಅಂತಿದ್ದೀರಾ. ಸರಿ, ಹಾಗಾದ್ರೆ ನಾನು ನೋಡ್ತೀನಿ ಯಶೋದೆಯ ಎದುರಿಗೆ ಯಾರು ಆ ಧೈರ್ಯ ಮಾಡೋರು, ಯಾರು ನನ್ನ ಕಂದನಿಗೆ ಶಿಕ್ಷೆ ಕೊಡೋರು. ಬಾ ಕಂದ. ಈಗ ನಿನಗೆ ತಿಳಿಯುತ್ತೆ ರಾಹುವಿನ ಕೆಟ್ಟ ದೃಷ್ಟಿಯ ಶಕ್ತಿ. ರಾಹು ಯಾವ ಪ್ರಕಾರ ಸದ್ಬುದ್ಧಿಯನ್ನ ದುರ್ಬುದ್ಧಿಯಾಗಿ ಬದಲಿಸ್ತಾನೆ ಅಂತ ಈಗ ಜಗತ್ತು ನೋಡುತ್ತೆ. ಕಂದ, ಇದಕ್ಕಿಂತ ಮೊದಲು ನಾನು ನಿನ್ನ ಯಾವಾಗ್ಲೂ ಕ್ಷಮಿಸ್ತಾ ಬಂದಿದ್ದೀನಿ. ಆದ್ರೆ ನಿನ್ನ ಈ ಅಪರಾಧಕ್ಕೆ ಯಾವ ಕ್ಷಮೆನೂ ಇಲ್ಲ. ಮತ್ತೆ ನಿನ್ನ ಈ ಅಪರಾಧಕ್ಕೆ ಬೇರೆ ಯಾರೂ ಅಲ್ಲ, ಬದಲಾಗಿ ನಾನೇ ಸ್ವತಃ ಶಿಕ್ಷೆ ಕೊಡ್ತಿದ್ದೀನಿ. ಅಮ್ಮ, ನೀನ್ ಇದೇ ಹೇಳ್ತಿದ್ಯಾ? ಯಾ ಕಂದನಿಗೋಸ್ಕರ ಗೋಕುಲದವ್ರ ಜೊತೆ ಜಗಳ ಆಡಿದ್ಯೋ ಆ ಕಂದಂಗೆ ನೀನೇ ಹೇಗ್ ಶಿಕ್ಷೆ ಕೊಡ್ತೀಯ ಅಮ್ಮ? ಕೈ ಮುಂದೆ ಚಾಚು, ಮುಂದೆ ಚಾಚು ನಿನ್ ಕೈ. ಇದೇನು? ಇಂದು ರಾಹುವಿನ ಕಾರಣ ಮಾತೆ ಯಶೋದೆ ಕೃಷ್ಣನಿಗೆ ಶಿಕ್ಷೆ ನೀಡುತ್ತಿದ್ದಾಳೆ. ಇದು ಎಂತಹ ವಿಡಂಬನೆ ಪ್ರಭು! ಇಂದು ಅಧರ್ಮ ತಾಯಿಯ ಮಮತೆಯನ್ನು ವಂಚಿಸಲು ಸಫಲವಾಯಿತು. ದೇವಿ, ಒಬ್ಬ ತಾಯಿ ಯಾವಾಗ ಅವಳ ಪುತ್ರನಿಗೆ ಶಿಕ್ಷೆ ಕೊಡುವಳೋ ಆಗ ಅವಳ ಮಮತೆಯು ಮತ್ತಷ್ಟು ಪ್ರಗಾಢವಾಗುತ್ತದೆ. ಇದು ನನಗೆ ಶಿಕ್ಷೆಯಲ್ಲ, ಬದಲಾಗಿ ನನ್ನ ತಾಯಿಯ ಈವರೆಗಿನ ಎಲ್ಲಕ್ಕೂ ಗಾಢವಾದ ಪ್ರೀತಿಯಾಗಿದೆ. ದೇವಿ, ಎಲ್ಲಿಯವರೆಗೂ ಪುತ್ರನಿಗೆ ಅವನ ತಾಯಿ ಕೊಡುವ ಶಿಕ್ಷೆ ಸಿಗಲಾರದೋ ಅಲ್ಲಿಯವರೆಗೂ ಅವನು ನಿಜಾರ್ಥದಲ್ಲಿ ಪುತ್ರನಾಗುವುದಿಲ್ಲ. ನಾನು ಸತ್ಯ ಹೇಳಬೇಕೆಂದರೆ ಇಂದು ಮಾತೆ ಯಶೋದೆಯ ಮೂಲಕ ಶಿಕ್ಷೆ ಪಡೆದು ನನ್ನ ಜೀವನ ಧನ್ಯವಾಯಿತು. ಮನ್ಸ್ ಬರುತ್ತೋ ಅಲ್ಲಿಗೆ ಹೋಗು,
ಆದ್ರೆ ನನ್ನ ಹತ್ರ ಕೇಳ್ಬೇಡ, ಯಾಕಂದ್ರೆ ಇವತ್ತಿಂದ ನಾನ್ ನಿನ್ನ ಅಮ್ಮ ಅಲ್ಲ. ಆಯ್ತು ಅಮ್ಮ, ಈಗ ಇದೇ ನಿನ್ನ ಆದೇಶ ಆದ್ರೆ ನಾನು ನಿನ್ನ ಆದೇಶನ ಒಪ್ಕೋತೀನಿ ಅಮ್ಮ. ನಂದ್ರಾಣಿ, ತಡೀರಿ ಕೃಷ್ಣನ, ತಡೀರಿ ನಂದ್ರಾಣಿ. ನಿಮ್ಮೆಲ್ಲರಿಗೂ ಕೃಷ್ಣನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವೆಲ್ಲರೂ ಅವನ ಜೊತೆಗೆ ಹೋಗಬಹುದು. ಮತ್ತಿದು ಜಗತ್ತಿನಲ್ಲಿ ಪ್ರಥಮ ಬಾರಿ ಆಗುತ್ತಿರುವುದಲ್ಲ. ಈ ಮೊದಲು ತ್ರೇತಾಯುಗದಲ್ಲಿ ನನ್ನ ರಾಮಾವತಾರದ ಸಮಯದಲ್ಲಿ ಇದೇ ರಾಹುಕಾಲದ ಕಾರಣ ಮಾತೆ ಕೈಕೆಯು ನನಗೆ 14 ವರ್ಷಗಳ ವನವಾಸ ನೀಡಿದ್ದಳು. ನಾರಾಯಣ ನಾರಾಯಣ. ಪ್ರಭು, ತ್ರೇತಾಯುಗದಲ್ಲಿ ಏನೆಲ್ಲ ಆಯಿತೋ ಅದು ಪೂರ್ವ ನಿರ್ಧಾರಿತ. ಆದರೆ ಈ ಬಾರಿ ರಾಹು ವಿಧಿಯನ್ನೇ ಸ್ವಯಂ ಪರಿವರ್ತಿಸುವ ಪ್ರಯತ್ನ ಮಾಡುತ್ತಿದ್ದಾನೆ. ದೇವರ್ಷಿ, ಅದು ರಾಹುವಿನ ಭ್ರಮೆ. ಸತ್ಯವೇನೆಂದರೆ ಅವನು ವಿಧಿಯನ್ನು ಪ್ರಭಾವಿತವೋ ಪರಿವರ್ತಿತವೋ ಮಾಡುತ್ತಲೇ ಇಲ್ಲ. ಬದಲಾಗಿ ಅವನು ವಿಧಿಯ ಮಾಧ್ಯಮ ಆಗುತ್ತಿದ್ದಾನೆ. ರಾಹು ವಿಧಿ ಅವನಿಂದೇನು ಮಾಡಲು ಬಯಸಿತೋ ಅದನ್ನೇ ಮಾಡುತ್ತಿದ್ದಾನೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ನಿಮ್ಮ ಮಹಿಮೆ ಸಾಟಿ ಇಲ್ಲದ್ದು. ಗೋಕುಲವಾಸಿಗಳಿಗೆ ಅವ್ರ ಅಧಿಕಾರ ಕೊಡ್ಸೋದಕ್ಕೆ ಅಂತ ಕಳ್ತನ ಮಾಡ್ದ. ಅಪ್ಪ, ನಾನು ಇದನ್ನು ಒಪ್ಪೋದಿಲ್ಲ, ಮತ್ತೆ ಯಶೋದೆ ಅತ್ತೆ ಕೂಡ ಇದನ್ನು ಒಪ್ಪೋದಿಲ್ಲ. ಅದಕ್ಕೆ ನನ್ನಾಗೇನೆ ಅವ್ರಿಗೂ ಕೃಷ್ಣನ್ ಮೇಲೆ ಕೋಪ ಬಂದಿದೆ. ರಾಧೆ ರಾಧೆ. ಪುಷ್ಪ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಕೃಷ್ಣ ಯಾರಿಗಾದ್ರೂ ಮತ್ತೆ ತೊಂದರೆ ಕೊಟ್ನಾ? ಇಲ್ಲ ರಾಧೆ, ತುಂಬಾ ದೊಡ್ಡ ಅನರ್ಥ ಆಗಿದೆ. ಯಶೋದೆ ಅಮ್ಮ ಕೃಷ್ಣನ ಮನೆಯಿಂದ ಆಚೆ ಹಾಕ್ಬಿಟ್ರು. ಮನೆಯಿಂದ ಹೊರಗಾಕಿದ್ರ ನನಗೆ ಯಾವ ವಿಷಯದ ಬಗ್ಗೆ ಭಯ ಇತ್ತೋ ಅದೇ ಆಯ್ತು. ಯಶೋದೆ ಅಕ್ಕ ಕೃಷ್ಣನ ಎಷ್ಟು ಪ್ರೀತಿ ಮಾಡ್ತಾಳೋ ಅವನ್ಗಷ್ಟೇ ಕಠಿಣವಾದ ಶಿಕ್ಷೆನೂ ಕೊಡ್ತಾಳೆ. ನಾವು ಕೂಡ್ಲೇ ಗೋಕುಲಕ್ಕೆ ಹೊರಡ್ಲೇಬೇಕು. ನೀನ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದು ಕೃಷ್ಣ. ಹೌದು ಕೃಷ್ಣ, ನೀನ್ ಹೋಗ್ಬೇಡ. ಇಲ್ಲ, ನನ್ ಮೇಲೆ ಅಮ್ಮಂಗೆ ಕೋಪ ಇದ್ರೂ ತುಂಬಾ ಪ್ರೀತಿ ಇರುತ್ತೆ. ಹಾಗಾಗಿ ಅಮ್ಮ ನನ್ನ ಹತ್ರ ಏನೇ ಹೇಳಿದ್ರು ಅದು ಕೋಪದ ಕಾರಣಕ್ಕಲ್ಲ, ಬದಲಾಗಿ ನನ್ ಮೇಲಿರೋ ಪ್ರೀತಿ ಅದು. ಅದಕ್ಕೆ ಈಗ ಅಮ್ಮನ್ ಮಾತು ಒಪ್ಕೊಂಡ್ರೆ ನನ್ಗೊಳ್ಳೇದು. ದಯವಿಟ್ಟು ನನ್ಗೆ ಹೋಗಕ್ಕೆ ಒಪ್ಪಿಗೆ ಕೊಡಿ. ಕೃಷ್ಣ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಎಲ್ಲಿಗೆ ಅಂತ ಹೋಗ್ತ್ಯಾ? ಏನ್ ಮಾಡ್ತ್ಯಾ? ಹೋಗ್ಬೇಡ ಕೃಷ್ಣ, ನಮ್ಮನ್ ಬಿಟ್ಟು ಹೋಗ್ಬೇಡ. ನೋಡಿ, ಜಗತ್ತು ದೊಡ್ಡದಿದ್ರೆ ಅಮ್ಮನ್ ಪ್ರೀತಿ ಅದಕ್ಕಿಂತ ದೊಡ್ಡದು. ಅದಕ್ಕೆ ಅಮ್ಮನ್ ಪ್ರೀತಿ ಎಲ್ಲಿ ಕರ್ಕೊಂಡೋಗುತ್ತೋ ನಾನು ಅಲ್ಲಿಗೆ ಹೋಗ್ತೀನಿ. ಕೃಷ್ಣ, ಕೃಷ್ಣ, ಕೃಷ್ಣ. ಅಣ್ಣ, ನಾನ್ ನಿನ್ನ ಆಜ್ಞೆಗೆ ಇಲ್ಲ ಅನ್ನೋಕ್ಕಾಗಲ್ಲ. ಈಗ ಇದೇ ನಿನ್ನ ಆದೇಶ ಆದ್ರೆ ಸರಿ ಆಯ್ತು. ನನ್ ಮನೆಗ್ ಬರೋಕೆ ತಯಾರಿದ್ದೀನಿ ಅಣ್ಣ. ಈಗ ನಾನ್ ನಿನ್ ಮಾತಿಗೆ ಒಪ್ಕೊಂಡ್ಬಿಟ್ರೆ ಅಮ್ಮನ್ ಮಾತಿಗೆ ಬೆಲೆನೇ ಇರೋದಿಲ್ಲ. ಅಣ್ಣ, ನೀನ್ ಇದನ್ನ ಬಯಸ್ತೀಯಾ? ಅಮ್ಮನ ಆಜ್ಞೆಗೆ ಬೆಲೆನೇ ಇರ್ಬಾರ್ದಾ? ಇಲ್ಲ ಕೃಷ್ಣ, ನೀನ್ ಹೀಗಂತೂ ಅನ್ಕೋಬೇಡ. ನಾನ್ ನಿನ್ನನ್ನ ಇಲ್ಲಿಂದ ಒಬ್ಬನ್ನೇ ಕಳಿಸ್ತೀನಿ ಅಂತ. ನೀನ್ ಗೋಕುಲ ಬಿಟ್ಟು ಹೋಗ್ಲೇಬೇಕು ಅಂದ್ರೆ ನಾನು ನಿನ್ ಜೊತೆ ಬರ್ತೀನಿ. ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಈ ಬಲರಾಮ ಇರ್ತಾನೆ.